ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಸಂತೋಷವಾಗಿದ್ದೀರಾ ಎಂದು ವಿಶ್ವಾಸಿಸುತ್ತೇನೆ. ಬಹಳ ಬೇಗ ಎದ್ದು ದೇವರ ವಾಕ್ಯವನ್ನು ಆಲಿಸಲು ಪ್ರಾರ್ಥನೆಯಿಂದ ನಿರೀಕ್ಷೆಯಿಂದ ಇರುವ ಅನೇಕ ವ್ಯಕ್ತಿಗಳು ಇದ್ದಾರೆ. ನಿಮಗಾಗಿ ಪ್ರಾರ್ಥಿಸುತ್ತೇನೆ. ನಿಮ್ಮನ್ನು ದೇವರು ಸಮೃದ್ಧಿಯಾಗಿ ಸಹಾಯ ಮಾಡುತ್ತಾರೆ. ಈ ತಿಂಗಳು 5ರಿಂದ ನಾವು ಪ್ರತ್ಯೇಕವಾಗಿ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ಪ್ರಭುವೇ, ಸೌಲನ ಮುಟ್ಟಿದ ಅದೇ ಕೈಯಿಂದ ಈ ಮಕ್ಕಳನ್ನು ಮುಟ್ಟಿರಿ. ಪ್ರಾರ್ಥನೆ ಇಷ್ಟವಿಲ್ಲದ ಮಕ್ಕಳಿದ್ದಾರೆ, ಅವರ ಸ್ವಭಾವದಲ್ಲಿ ಬದಲಾವಣೆಯನ್ನು ನೀಡಿರಿ. ಆಧ್ಯಾತ್ಮಿಕ ಚೈತನ್ಯದಿಂದ ತುಂಬಿಸಿರಿ. ತಂದೆ ತಾಯಿಯರೇ, ಈ ಡೈಲಿ ಬ್ಲೆಸ್ಸಿಂಗ್ ಶುಶ್ರೂಷೆಯಲ್ಲಿ ಮಕ್ಕಳಿಗೆ ಅಸ್ತಿವಾರ ಹಾಕುತ್ತಿರುವುದು ದೇವರ ವಾಕ್ಯದಿಂದಾಗಿದೆ. ತಂದೆ ತಾಯಿಯರೇ, ನೀವು ಎಲ್ಲಾ ಕಾರ್ಯಗಳನ್ನು ಮಕ್ಕಳಿಗೆ ಕಲಿಸಬೇಕು. ಪ್ರಾರ್ಥಿಸಲು, ಆರಾಧಿಸಲು, ಪ್ರೀತಿಸಲು, ಸ್ವೀಕರಿಸಲು, ಪ್ರತಿನಿತ್ಯ ಬಲಿಪೂಜೆಗೆ ಹೋಗಲು, ಅವರ ನಡೆ ನುಡಿ, ಅವರು ಪ್ರೀತಿಯಿಂದ ಪರಸ್ಪರ ಜೀವಿಸಲು, ಗೌರವಿಸಲು ಎಲ್ಲ ಕಾರ್ಯವನ್ನು ಕಲಿಸಿರಿ. ಮನೆಯ ಒಳಗೆ ಹೊರಗೆ ಶುಭ್ರತೆಯಿಂದ ಬಟ್ಟೆ ಹಾಕಲು, ಅವರವರ ರೂಮ್ಗಳನ್ನು ಶುದ್ಧತೆಯಿಂದ ಇಡಲು ಕಲಿಸಬೇಕು. ಅವರು ಬಹಳ ಭಕ್ತಿಯಿಂದ ಜೀವಿಸಲು ಹೇಳಿಕೊಡಬೇಕು. ಅವರೇ ಎಲ್ಲರಿಗೂ ಮಾದರಿಯಾಗಿ ಜೀವಿಸಲು ಪ್ರತಿನಿತ್ಯ ನಾವು ಅವರಿಗಾಗಿ ಪ್ರಾರ್ಥಿಸಬೇಕು. ಹಾಗೆ ದೇವರ ಅನುಗ್ರಹದಲ್ಲಿ ಅವರು ಬೆಳೆಯಲಿ. ಇಂದು ನಾವು ಆಲಿಸುವ ದೇವರ ವಾಕ್ಯ ಕೀರ್ತನೆಗಳು 102ನೇ ಅಧ್ಯಾಯ 4ರಿಂದ 7ರವರೆಗೆ ವಾಕ್ಯಗಳು. ಬಿಸಿಲಿಗೆ ಬಾಡಿದ ಹುಲ್ಲಿನಂತಿದೆ ಎನ್ನೆದೆ, ತಿಂಡಿ ತೀರ್ಥವನ್ನುಣ್ಣಲು ನಾ ಮರೆತು ಹೋದೆ. ಕುಗ್ಗಿನ ನಿಟ್ಟುಸಿರಿಟ್ಟೆ, ಎಲುಬು ತೊಗಲು ಹಾಗೆ ಬಿಟ್ಟೆ. ಅಡವಿಯ ರಣಹದ್ದಿಗೆ ಸಮಾನಾದೆ, ಆಳೂರಿನ ಗೂಗೆಯ ಆಗಾದೆ. ಮನೆ ಮೇಲಿನ ಉಂಟಿ ಪಕ್ಷಿಯಾದೆ, ಬಳಲುತ್ತಿರುವೆನು ನಿದ್ರೆ ಇಲ್ಲದೆ. ಪ್ರಿಯರೇ, ನಮ್ಮ ಜೀವನದ ಅನುಭವ ಇರುವ ಒಂದು ದೇವರ ವಾಕ್ಯವಾಗಿದೆ. ಓದುವಾಗ ಮನಸ್ಸು ನೊಂದು ಹೋಗುವ ವಾಕ್ಯವಾಗಿದೆ. ನನ್ನ ಹೃದಯ ಹುಲ್ಲಿನ ತರ ಬಾಡಿ ಹೋಗುವುದು, ಸಂಕಟದಿಂದ ನೊಂದು ಊಟ ಮಾಡಲು ಸಹ ಆಗದಿರುವ ಒಂದು ಪರಿಸ್ಥಿತಿ, ಬಹಳ ನಿರಾಸೆ, ಒಂಟಿತನ ಸೂಚಿಸುವ ದೇವರ ವಾಕ್ಯವಾಗಿದೆ. ಇಂದು ಈ ವಾಕ್ಯವನ್ನು ಆಲಿಸುವಾಗ ನಮ್ಮನ್ನೇ ನಾವು ದೇವರಿಗೆ ಸಮರ್ಪಿಸೋಣ. ಇದು ಯಾರೊಂದಿಗೆ ನುಡಿದ ವಾಕ್ಯ ಎಂದು ನಿಮಗೆ ಗೊತ್ತೇ? ದುಃಖಿತನು ದೇವರೊಂದಿಗೆ ನುಡಿದ ಮಾತುಗಳಾಗಿದೆ. ಈ ಅವಸ್ಥೆಯಲ್ಲಿ ದೇವರು ನೀಡಿದ ಉತ್ತರವಾಗಿದೆ ಕೀರ್ತನೆಗಳು 102:13ನೇ ವಾಕ್ಯ. ಎದ್ದು ಸಿಹೋನಿಗೆ ತೋರು ಸೌಜನ್ಯತೆ, ಅದಕ್ಕೆ ದಯೆ ತೋರಿಸುವ ಸಮಯವಿದೆ. ನಿಯಮಿತ ಕಾಲವಿದೋ ಬಂದೇ ಬಿಟ್ಟಿದೆ. ಈ ಅವಸ್ಥೆ ನೋಡಿ ದೇವರು ನುಡಿಯುತ್ತಿದ್ದಾರೆ, ನಾನು ಎದ್ದು ನಿನಗೆ ಕರುಣೆ ತೋರಿಸುತ್ತೇನೆಂದು. ಆಮೇನ್. ಈ ವಾಕ್ಯ ಆಲಿಸುವ ಒಂದೊಂದು ವ್ಯಕ್ತಿಯ ಹತ್ತಿರ, ಕುಟುಂಬದ ಹತ್ತಿರ ದೇವರು ನುಡಿಯುತ್ತಿದ್ದಾರೆ, ನಾನು ನಿನಗೆ ಕರುಣೆ ತೋರಿಸುತ್ತೇನೆ ಎಂದು. ನಮ್ಮನ್ನು ಅನುಗ್ರಹಿಸಲು ದೇವರು ನಿಶ್ಚಯ ಮಾಡಿದ ನಿಯಮಿತ ಕಾಲವಿದೆ. ನಮಗೆ ವಿಶ್ವಾಸಿಸಿ ಹೇಳೋಣ, ಪ್ರಿಯರೇ, ನನ್ನ ದೇವರು ನನ್ನನ್ನು ಅನುಗ್ರಹಿಸಲು ನಿಶ್ಚಯ ಮಾಡಿದ ಸಮಯವಿದು. ಪ್ರಿಯರೇ, ಈ ವಾಕ್ಯದಲ್ಲಿ ಆಲಿಸಿದ ಹಾಗೆ ಅವಸ್ಥೆಯಲ್ಲಿ ಇರುವವರು ನಾವಾಗಿರಬಹುದು. ದೇವರು ಎದ್ದು ನಿನ್ನ ಹತ್ತಿರ ಹೇಳುತ್ತಿದ್ದಾರೆ, ನಿನಗೆ ನಾನು ಕರುಣೆ ತೋರಿಸುತ್ತೇನೆಂದು. ಹಲ್ಲೆಲೂಯಾ. ದೇವರು ನಮ್ಮನ್ನು ಅನುಗ್ರಹಿಸಲು ಇರುವ ಕರುಣೆ ತೋರಿಸುವ ಸಮಯವಿದು, ಅದು ಬಂದೇ ಬಿಟ್ಟಿದೆ ಎಂದು ವಿಶ್ವಾಸಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಈ ವಾಕ್ಯವನ್ನು ಶೇರ್ ಮಾಡುವರು ಒಂದು ಶುಭ ಸಂದೇಶದ ಕೆಲಸವಾಗಿದೆ. ಅವರೆಲ್ಲರಿಗೂ ಪ್ರತ್ಯೇಕವಾಗಿ ನೆನೆಸಿ ಪ್ರಾರ್ಥಿಸುತ್ತೇನೆ. ದೇವರು ನಿಮಗೆ ಸಹಾಯ ಮಾಡುತ್ತಾರೆ. ಆಮೇನ್. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.